ಯಾರು ಸ್ಟಾರ್ ಚಂದ್ರು ಅಂತ ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅವ್ರು ಯಾವ ಊರು ಅಂತಲೇ ಸರಿಯಾಗಿ ಗೊತ್ತಿಲ್ಲ ನಮಗೆ. 3 ಕೋಟಿ ದುಡ್ಡು ಕೊಟ್ಟವ್ರೆ ಸಿದ್ದರಾಮಯ್ಯನಿಗೆ, ಸೀಟ್ ಕೊಟ್ಟವ್ರೆ. ಯಾವಾಗಲಿ ಹಿಂಗೆ ಅಂತಾನೆ ಅವ್ರು ಸಿದ್ದರಾಮಯ್ಯ. ಅವನೇನೋ ರೈತನ ಬಗ್ಗೆ ಏನಾರ ಸರಿಯಾಗಿ ಮಾತಾಡ್ತಾನೆ ಅವನು. ನಮ್ಮ ರೈತರದಲ್ಲ ಅವನು ಇದಾಗಿದ್ದಾನ. ಏನಾರ ಅದು ಅವ್ನಿಗೆ ಏನಾರ ಮಾನ ಮರ್ಯಾದೆ ಇದ್ದತ್ತ ಅವನು. DK ಶಿವಕುಮಾರ್ ಅವನು ಏನು ವಯಸ್ಸಿ ತಕ್ಕ ಮಾತಾಡ್ತಾನೆ. ಬೆಲೆ ಬೇಕು ಯಾವುದೇ ಆಗಲಿ ಅವನು ಇದು ಅಂತ ಅಂದ್ಬಿಟ್ಟು ಈಗೇನು ಗೊತ್ತಾಯಿತು ಅವ್ರು ಹೇಳಿದ್ದು. ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲಿ ಏನು ತೊಂದರೆ ಇಲ್ಲ. ಏನು ಅಂತ ಅಂದರೆ ಈಗ ರೈತ ಈಗ ಗಂಡಂತ ಕಿತ್ಕೋತಾರೆ, ಎಂಟ್ರಿ ಕೊಡ್ತಾರೆ. ಹೇಳೋ ನಮ್ಮ ತ ಕಿತ್ಕೊಂಡು ನಮ್ಮ ಎಂಟ್ರಿ ಕೊಡ್ತಾರೆ. ಯಾಕೆ ಬೇಕು? 20 ರೂಪಾಯಿ ಚಾಪಕ್ಕದ, ಹೇಳೋ 500 ರೂಪಾಯಿ ಆಗಿದೆ ಚಾಪಕ್ಕದ. ಏನು ಮಾಡ್ದೆ ಹೇಳಪ್ಪ ಅವಲಿ? ಒಬ್ಬ ರೈತನಿಗೆ ಗೊತ್ತಿದೆಯಾ? ಸ್ವಾಮಿನೇ ಬರಬೇಕು, ನಮ್ಮ ರೈತರು ಉಳ್ಕೋಬೇಕು ಅಂದ್ರೆ ಕುಮಾರಸ್ವಾಮಿನೇ ಬರ್ಬೇಕು. ನಮಗೆ ಕುಡಿಯಕ್ಕೆ ನೀರಿಲ್ಲ, ಕಾಂಗ್ರೆಸ್ ಬಂದು ಬರಗಾಲ ಬಂದು ಆಗಿದೆ. SM ಕೃಷ್ಣನ್ ಕಾಲದಲ್ಲೂ ಕಾಂಗ್ರೆಸ್ ಬಂದು ಬರಗಾಲ ಬಂತು. ಈಗ ಸಿದ್ದರಾಮಯ್ಯ ಕಾಲದಲ್ಲೂ ಬರಗಾಲ ಬಂದು ಮಳೆಯೋದು. ರೈತರ ಬಗ್ಗೆ ಇರೋದು ಕುಮಾರಸ್ವಾಮಿಗೆ, ಕಾಲ್ಗುಣ ಸಿದ್ದರಾಮಯ್ಯಗೆ ರೈತರ ಬಗ್ಗೆ ಇಲ್ಲ. ಇದರಲ್ಲಿ ಸೀಟು ಕಾಲ್ಗುಣ ಹಿಂಗೆ ಆಗದೇ ಇಲ್ಲ. ಯಾವ ಕಾರಣದಿಂದಲೂ ಗೆಲ್ತಾರೆ. ನಮ್ಮ ರೈತರಿಗೆ ಸಾಕಷ್ಟು ಈಗ ಕೊಬ್ಬರಿ ತಗೊಂಬಂದರೆ ಅವರು ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಒಂದು ಜವಾಬ್ದಾರಿನೇ ತಗೊಂಡಿದ್ದಾರೆ. ಕುಮಾರಸ್ವಾಮಿ ಹೋಗಿ ತಗೊಂಬಂದು ಹೋರಾಟ ಮಾಡಿರೋದು. ಸೆಂಟ್ರಲ್ ಡೆಲ್ಲಿಲಿ ರೈತರ ಬಗ್ಗೆ ಹೋಗಿ ನಾವೆಲ್ಲ 1 ವರ್ಷದಿಂದ ಹೋಗಿದೆ. ದನ ಕರಿಗೆ ಮೇವಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಪರಿಹಾರ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಕುಮಾರಸ್ವಾಮಿ ಮೈತ್ರಿ ಸರ್ಕಾರ ಬಿಜೆಪಿ ಜೆಡಿಎಸ್ ಅಂದ್ರೆ ಸರ್, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ಸಾರಿ ಇನ್ನೊಂದು ಕುಮಾರಸ್ವಾಮಿ ಒಳ್ಳಿಬಿಟ್ರೆ JDS BJP ಆಗಲಿ ಸಮ್ಮಿಶ್ರ ಸರ್ಕಾರದಲ್ಲೇ ಆಗಲಿ ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅಂತ. 8 ಆಣೆ ಎಲ್ಲ 8 ಪೈಸೂ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಇರೋ ನೀರೆಲ್ಲ ತಗೊಂಡು ತಮಿಳ್ನಾಡಿಗೆ ಬಿಟ್ಬಿಟ್ರು ಇವರು. ಕುಡಿಯೋಕ್ಕೂ ನೀರಿಲ್ಲ. ಯಾರ ಮನೆ ಹಾಳು ಮಾಡಿದರು ಮಂಡ್ಯ ಜಿಲ್ಲೆಯಲ್ಲಿ ಇವರು? ರೈತರ ಮನೆ ಹಾಳು ಮಾಡಿದರು. ಕಣಪ್ಪ. 1 TMC ನೀರು ಬೆಳೆ ಕಬ್ಬು ಒಣಗಿ ಹೋಯ್ತಾ ಐತೆ. ಭತ್ತ ನಾಟಿ ಮಾಡಿಲ್ಲ. ಇನ್ನೇನು ಹೇಳಿ ತಿಂತಾರೆ ಅವರು? ಎಕಡೆ ತಿಂತಾರ? ಇನ್ನೊಂದು ಮಕ್ಕಳು ಎ ಸಿ ಹಾಕ್ಕೊಂಡು ಒಳ್ಳೆ ಕಾವೇರಿ ನೀರು ಕುಡಿತಾರೆ, ಫಿಲ್ಟ್ರ್ ನೀರು. ಇಲ್ಲಿ ಹಳ್ಳಿ ರೈತ ಮಂಡ್ಯ ಜಿಲ್ಲೆಯಲ್ಲಿ ಹೇಳಕ್ಕೂ ನೀರಿಲ್ಲ, ತಿರ್ಗ ತೊಳ್ಕೊಳ್ಳೋಕ್ಕೂ ಹಂಗೆ ಪರಿಸ್ಥಿತಿ ಬಂದು ಹೋಗಿದೆ. ಮತ್ತೆ ಗಿಮಿಕ್ಕಿಗೆ ನಾವೆಲ್ಲ ಮಾಡಿ ಮಡಗಿದ್ದೀವಿ, ಎಲ್ಲ 2000 ಕೊಡ್ತೀವಿ. ಈಗ ಹೇಳಲ್ವಾ, ಗಣಸಿನ ಜೋಬ್ ಖಾಲಿ ಮಾಡಿ ಹೆಂಗಸರು ಪರ್ಸ್ ತುಂಬಿಸ್ತಾವ್ರಿ ಇವರು. ಬಿಳಿಯರತ್ತ ಬೆಳೆದ ಮೇಲೆ ನಾವು ನಿಮ್ಮ ಹತ್ರ ಬೆಳೆದ ಮೇಲೆ ಹೆಂಗೆ ಮಾತಾಡಬೇಕು? ಅದಕ್ಕೊಂದು ಬೆಲೆ ಬೇಡವಾ? ತೂಕ ತುಂಡು ಬೇಡವಾ? ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋಕೆ. ಚಿಕ್ಕವರು ದೊಡ್ಡವರು ಅಂತ ಅವ್ರಿಗೆ ಇದು ಹಿಂದ್ಗಡೆ ಚೂರಿ ಹಾಕ್ತಾರೆ. ಹೇಳು, ಚಲುವರಾಯಸ್ವಾಮಿ ಮಾತಾಡ್ತಾರಲ್ಲ, ಚಲುವರಾಯಸ್ವಾಮಿ ನಾವು ದುಡ್ಡು ಹಾಕಿ ಇದಾಕಿ ಗೆಲ್ಸಿದ್ದೀವಿ, ಕರ್ಕೊಂಬಂದಿದ್ವಿ, ಇದು ಮಾಡಿ ಹೆಂಗಿರ್ಬೇಕು ಹೇಳಿ ಓಲಿ? 2 ಸರಿ ಮಿನಿಸ್ಟರ್ ಆಗ್ಯವ್ರೆ. ಏನು ರೈತರ ಬಗ್ಗೆ ಏನಾರು ಕೇಳ್ತಾರಾ? ಹೋದ್ರೆ ಅಲ್ಲೆಲ್ಲ ಇದು ವಿಧಾನಸೌಧ ಹತ್ರ ಹೋದ್ರೆ ಏನು ಗೊತ್ತಾ ಮಾತಾಡ್ತಾರೆ. ನಾವು ಮಾತಾಡೋದೇ ಇಲ್ಲ ಅವರು. ಇನ್ನು ಯಾವ ಊರು ಅಂತಲೇ ಕೇಳಕ್ಕಲ್ಲ ಅವರು. ಆ ಥರ ಎಲ್ಲ ಇದು ದುರಾಂಕಾರ ಆಗೋಯ್ತು. ಎಲ್ಲ ಬಂದರೆಲ್ಲ JDS ಇಂದ ಎಲ್ಲ ನುರ್ತ್ಕೊಂಡು ಕಲ್ತ್ಕೊಂಡು ಹೋಗಿದೆ. ಅವ್ರಿಗೆ ಚೂರಿ ಹಾಕ್ತಾರಪ್ಪ. ಯಾರೋ ಒಬ್ರು ರೈತರಿಗೆ ಏನಾರು ಕಷ್ಟಕ್ಕೆ ಕೇಳಿದಾರೆ ಅವರು?